Hi guys, ವೆಲ್ಕಮ್ ಬ್ಯಾಕ್ ಟು ಸಕ್ಸಸ್ ವೈನ್ ಚಾನಲ್. ಸೊ ನಾನು ಇವತ್ತು ಏನು ಹೇಳ್ತಾ ಇದ್ದೀನಿ ಅಂತ ಅಂದರೆ ಫ್ಯೂಚರ್ಸ್ ಆಫ್ ಪೈಥಾನ್ ಬಗ್ಗೆ ನಾನು ಇವತ್ತು ಡೀಟೇಲಾಗಿ ಹೇಳ್ತಾ ಇದ್ದೀನಿ. ಸೊ ನೀವು ಫಸ್ಟ್ ಪೈಥಾನ್ ತಿಳ್ಕೊಬೇಕಂದ್ರೆ ಅದರ ಡೆಫಿನಿಷನ್ ಆಮೇಲೆ ಫ್ಯೂಚರ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಫ್ಯೂಚರ್ಸ್ ಡೀಟೇಲಾಗಿ ಕಲಿತ್ರೆ ನಿಮಗೆ ನೀಟಾಗಿ ನೆಕ್ಸ್ಟ್ ಟಾಪಿಕ್ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ನೀವು ಪೈಥಾನ್ ಡೆಫಿನಿಷನ್ನು ಫಸ್ಟ್ ನೋಡ್ಕೊಂಡು ಬಂದರೆ ಆಮೇಲೆ ಇದನ್ನು ಕೂಡ ಈಸಿ ಆಗುತ್ತೆ. ಸೊ ನಾನು ಅದಕ್ಕೆ ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ ಪೈಥಾನ್ ಡೆಫಿನಿಷನ್ನು ಮತ್ತು ಅದು ಯಾವ ಥರ ಡೆವಲಪ್ ಆಗುತ್ತೆ, ಯಾವ ಥರ ಬರುತ್ತೆ, ಅದು ಹಿಸ್ಟ್ರಿ, ಅದ್ರ ಯಾರು ಕಂಡು ಹಿಡಿದ್ರು ಅದೆಲ್ಲ ನಾನು ನಿಮಗೆ ಡೀಟೇಲಾಗಿ ಒಂದು ಸಪ್ರೇಟ್ ವಿಡಿಯೋ ಮಾಡೀನಿ. ಸೊ ನೀವು ಅದನ್ನು ನೋಡಿ ಆಮೇಲೆ ಇದು ನೋಡಿದರೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ನಾನು ಇವಾಗ ಸ್ಟಾರ್ಟ್ ಮಾಡ್ತೀನಿ. ದ ಪೈಥಾನ್ ಈಸ್ ಅ ಸಿಂಪಲ್ ಆ್ಯಂಡ್ ಈಸಿ ಟು ಲರ್ನ್ ಅಂತ ಹೇಳ್ತಾರೆ. ಇದು ಸಿಂಪಲ್ ಹೇಗೆ ಮತ್ತು ಈಸಿ ಟು ಲರ್ನ್ ಯಾವ ಥರ ಸಿ ಲ್ಯಾಂಗ್ವೇಜ್ ಆಮೇಲೆ ಜಾವಾ ಲ್ಯಾಂಗ್ವೇಜ್ ಕಂಪೇರ್ ಮಾಡಿದ್ರೆ ಇದು ಸಿಂಪಲ್ ಮತ್ತು ಈಸಿ ಟು ಲರ್ನ್ ಅಂತ ಹೇಳ್ತಾರೆ. ಸೊ ಅದಕ್ಕೆ ಏನು ಪ್ರೂಫ್ ಅಂತ ಅಂದರೆ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ಇವಾಗ. ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಎರಡು ವೇರಿಯಬಲ್ ಅಥವಾ ಎರಡು ವ್ಯಾಲ್ಯೂಸ್ ನಿಮಗೆ ಆ್ಯಡ್ ಮಾಡಿಬಿಟ್ಟಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಎ ಈಕ್ವಲ್ ಟು 10, ಬಿ ಈಕ್ವಲ್ ಟು 20. ಸೊ ಔಟ್ಪುಟ್ 30 ಬರಬೇಕು. ಸೊ ನಾವು ನಾರ್ಮಲಿ ಏನು ಮಾಡ್ತೀವಿ, ಸಿ ಒಳಗೆ ಫಸ್ಟು ಏನು ಡಿಕ್ಲೇರ್ ಮಾಡ್ಕೊತೀವಿ, ಇಂಟೀಜರು ಎ ಈಕ್ವಲ್ ಟು 20 ಇಂಟು ಬಿ ಈಕ್ವಲ್ ಟು 30. ಓಕೆ, ಪ್ರಿಂಟ್ ಎಫ್ ಎ ಪ್ಲಸ್ ಬಿ, ಔಟ್ಪುಟ್ ಏನು ಬರುತ್ತೆ 30. ಇದೇನಾದರೂ ಸಿ ಪ್ರೋಗ್ರಾಮ್ ಒಳಗೆ ನಾವು ಇಷ್ಟೆಲ್ಲ ಮಾಡ್ಕೊತೀವಿ. ಸೊ ಪೈಥಾನಲ್ಲಿ ಏನು ಮಾಡ್ಬೋದು ಅಂತ ಅಂದರೆ ಈಸಿಯಾಗಿ ಎ ಈಕ್ವಲ್ ಟು 10, ಬಿ ಈಕ್ವಲ್ ಟು 20, ಪ್ರಿಂಟ್ ಎ ಪ್ಲಸ್ ಬಿ, ಸೊ ಔಟ್ಪುಟ್ ಇನ್ 30. ಸೊ ನಾವು ಇದು ಕಂಪೇರ್ ಮಾಡಿದರೆ ನಮಗೆ ಪೈಥಾನ್ ಈಸಿಯಾಗಿ ಅರ್ಥ ಆಗುತ್ತೆ. ನೋಡ್ಬಿಟ್ಟು ಅದನ್ನು ನೀವು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸಿಗೆ ಕೇಳಿದ್ರು ಇದೇನಂತ ಅವರಿಗೆ ಅರ್ಥ ಆಗಿಬಿಡುತ್ತೆ ಈಸಿಯಾಗಿ. ಎ ಈಕ್ವಲ್ ಟು 10, ಬಿ ಈಕ್ವಲ್ ಟು 20, ಎ ಪ್ಲಸ್ ಬಿ ಈಕ್ವಲ್ ಟು 30. ಸೊ ನಾವು ಈಸಿಯಾಗಿ ಅರ್ಥ ಮಾಡ್ಕೊಬೋದು, ಏನೋ ಇಷ್ಟು ಕಾಂಪ್ಲೆಕ್ಸ್ ಇರಲ್ಲ. ಇಲ್ಲಾದ್ರೆ ನಾವು ಇಂಟೀಜರ್ ಡಿಕ್ಲೇರ್ ಮಾಡ್ಕೊಬಿಟ್ರೆ ಆಮೇಲೆ ಪ್ರಿಂಟ್ ಎಫ್ ಹಾಕ್ಕೊಬಿಟ್ರೆ ಸೊ ಇದು ಸ್ವಲ್ಪ ಡೀಪಾಗಿ ಓದಬೇಕಾಗುತ್ತೆ. ಇದು ನಾರ್ಮಲಾಗಿ ಜಸ್ಟ್ ನೋಡಿದ ತಕ್ಷಣ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಅದಕ್ಕೆ ಇದು ಸಿಂಪಲ್ ಆ್ಯಂಡ್ ಈಸಿ ಟು ಲರ್ನ್ ಆ್ಯಂಡ್ ಇಟ್ ಈಸ್ ಅ ಫ್ರೀ ವೇರ್ ಆ್ಯಂಡ್ ಓಪನ್ ಸೋರ್ಸ್ ಅಂತ ಅಂದರೆ ನೀವು ಈ ಪೈಥಾನ್ ಇನ್ಸ್ಟಾಲ್ ಮಾಡ್ಕೊಬೇಕಾದ್ರೆ ನೀವು ಏನು ಇನ್ಸ್ಟಾಲ್ ಲೈಕ್ ಇನ್ನು ಪೇ ಮಾಡಬೇಕಿಲ್ಲ, ಆಮೇಲೆ ಏನಾದರೂ ಲೈಸೆನ್ಸು ತೊಗೋಬೇಕಿಲ್ಲ. ನೀವು ಈಸಿಯಾಗಿ ನೀವು ಇನ್ಸ್ಟಾಲ್ ಮಾಡ್ಕೊಬೋದು, ಆಮೇಲೆ ಎಲ್ಲಿ ಬೇಕಾದಲ್ಲಿ ನೀವು ಯೂಸ್ ಮಾಡ್ಕೊಬೋದು. ಲೈಕ್ ಯುನಿಟ್ಸ್, ಲಿನಿಟ್ಸ್ ಈ ಥರದಲ್ಲಿ ನೀವು ಯೂಸ್ ಮಾಡ್ಕೊಬೋದು. ಇದನ್ನು ಈಸಿಯಾಗಿ ಸಿಗುತ್ತೆ. ಆಮೇಲೆ ಇಟ್ ಇಸ್ ಅ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಈ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯಾವ ಥರ ಅಂತಂದ್ರೆ ಇದು ಪ್ರೋಗ್ರಾಮರ್ ಫ್ರೆಂಡ್ಲಿ ಇರೋದ್ರಿಂದ ಇದಕ್ಕೆ ಏನಂತಾರೆ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ. ಅಂದರೆ ಈ ಪ್ರೋಗ್ರಾಮ್ ಬರೀತಿರ್ತೀವಲ್ವ ಅವ್ರಿಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಇರುತ್ತೆ. ಸೊ ನೀವು ಇಲ್ಲಿ ಒಂದೇ ಎಕ್ಸಾಂಪಲ್ಲೇ ಅಬ್ಸರ್ವ್ ಮಾಡ್ಬೋದು. ಸೊ ಇದು ಈಸಿಯಾಗಿ ಅರ್ಥ ಆಯ್ತಲ್ವ. ಸೊ ಹಾಗಾಗಿ ಪ್ರೋಗ್ರಾಮರ್ ಫ್ರೆಂಡ್ಲಿ ಲ್ಯಾಂಗ್ವೇಜ್ ಆಗುತ್ತೆ ಇದು. ಸೊ ಅದಕ್ಕಿದು ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರೀತಾರೆ. ಆಮೇಲೆ ಪ್ಲ್ಯಾಟ್ಫಾರ್ಮ್ ಇಂಡಿಪೆಂಡೆಂಟ್. ಸೊ ಈ ಪ್ಲ್ಯಾಟ್ಫಾರ್ಮ್ ಇಂಡಿಪೆಂಡೆಂಟ್ ಅಂದರೆ ಹೇಗೆ ಅಂತ ಅಂದರೆ, ಸೊ ನೀವು ಏನಾದರೂ ಒಂದು ಪ್ರೋಗ್ರಾಮ್ ಬರೀತೀರಲ್ವ. ಸೊ ಒಂದು ಪ್ರೋಗ್ರಾಮ್ ಬರೆದ್ಬಿಟ್ಟು ಅದನ್ನ ನೀವು ಎಲ್ಲಿ ಬೇಕಾದಲ್ಲೂ ನೀವು ರನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಯುನಿಟ್ಸಲ್ಲೂ ರನ್ ಮಾಡ್ಬೋದು, ಆಮೇಲೆ ಲಿನೆಟ್ಸಲ್ಲೂ ಕೂಡ ನೀವು ರನ್ ಮಾಡ್ಬೋದು. ಸೊ ಈ ಜಾವಾ ಆಗಲಿ, ಸಿ ಆಗಲಿ, .NET ಆಗಲಿ, ಲೈಕ್ ನೀವೇನು ಮಾಡ್ಬೋದು, ಅಲ್ಲಿ ಒಂದು ಪ್ರೋಗ್ರಾಮ್ ಬರೋದು ಯುನಿಟ್ಸಲ್ಲಿ ರನ್ ಮಾಡ್ತೀರಾ, ಮತ್ತು ನೀವು ಲಿನಿಟ್ಸಲ್ಲಿ ನೀವು ರನ್ ಮಾಡಬೇಕಂದ್ರೆ ಮತ್ತೆ ನೀವು ರೀರೈಟ್ ಮಾಡಬೇಕಾಗುತ್ತೆ. ಬಟ್ ಪೈಥಾನಲ್ಲಿ ಹಂಗಲ್ಲ, ಒಂದು ಸಲ ಬರೆದ್ಬಿಟ್ಟು ನೀವು ಎಲ್ಲಿ ಬೇಕಾದಲ್ಲೂ ಅದನ್ನ ರನ್ ಮಾಡ್ಬೋದು. ಸೊ ಅದಕ್ಕೆ ಏನಂತಾರೆ, ಇದು ಪ್ಲ್ಯಾಟ್ಫಾರ್ಮ್ ಇಂಡಿಪೆಂಡೆಂಟ್ ಅಂತ ಕರೀತಾರೆ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಇದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ಇದು ಅಡ್ವಾಂಟೇಜ್ ಆಗುತ್ತೆ ಇದು. ಆ್ಯಂಡ್ ಇಟ್ ಈಸ್ ಅ ಡೈನಮಿಕಲಿ ಟೈಪ್ಡ್. ಸೊ ಡೈನಮಿಕಲಿ ಟೈಪ್ಡ್ ಅಂತ ಅಂದರೆ ನೀವಿಲ್ಲಿ ಇಲ್ಲಿ ಇಂಟೀಜರ್ ಆಗಲಿ ಮತ್ತು ಏನೂ ಇಲ್ಲಿ ಡಿಕ್ಲೇರ್ ಮಾಡಿಲ್ಲ, ಬಟ್ ಅಂದ್ರೂ ಅದು ಔಟ್ಪುಟ್ ತೋರಿಸುತ್ತೆ. ಸೊ ಆಮೇಲೆ ಇಲ್ಲಿ ನೀವು ಇಂಟೀಜರ್ ಆಗಲಿ ಫ್ಲೋಟ್ ಆಗಲಿ ಏನೂ ಡಿಕ್ಲೇರ್ ಮಾಡಿಲ್ಲ ಅಂತಂದರೂ ಕೂಡ ನಿಮಗೆ ಆಟೋಮೆಟಿಕಲಿ ಅದೇ ತೊಗೊಂಡ್ಬಿಡುತ್ತೆ ಇಂಟ್ ಆ್ಯಂಡ್ ಫ್ಲೋಟ್. ಸೊ ಅದ್ರ ತಕ್ಕಂಗೆ ಅದು ಔಟ್ಪುಟ್ ಬರುತ್ತೆ. ಸೊ ಅದಕ್ಕೆ ಏನಂತಾರೆ, ಇದು ಬೇಸ್ಡ್ ಆನ್ ಯು ಪ್ರೊವೈಡೆಡ್ ವ್ಯಾಲ್ಯೂ the type will be considered automatically. That's why it is a dynamically typed language.
And Python is a object oriented programming, and Python is a procedure oriented programming ಅಂತ ಅಂದರೆ. ಸೊ ಇಲ್ಲಿ ಪೈಥಾನಲ್ಲಿ ಎಲ್ಲನೂ ಕ್ಲಾಸ್ ಆ್ಯಂಡ್ ಆಬ್ಜೆಕ್ಟಿಂದನೇ ಆಗುತ್ತೆ. ಸೊ ಎವ್ರಿಥಿಂಗ್ ವಿಲ್ ಬಿ ಇಂಪ್ಲಿಮೆಂಟೆಡ್ ಇನ್ ಟರ್ಮ್ಸ್ ಆಫ್ ಕ್ಲಾಸ್ ಆ್ಯಂಡ್ ಆಬ್ಜೆಕ್ಟ್. ಅದಕ್ಕೆ ಏನಂತಾರೆ, ಪೈಥಾನ್ ಈಸ್ ಅ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಆ್ಯಂಡ್ ಪ್ರೊಸೀಜರ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೊ ನಾನು ನಿಮಗೆ ಅದು ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸಪ್ರೇಟಾಗಿ ಕ್ಲಾಸ್ ಮತ್ತು ಆಬ್ಜೆಕ್ಟ್ ಬಗ್ಗೆ ನಾನು ಡೀಟೇಲಾಗಿ ಮಾಡಿದ್ದೀನಿ. ಸೊ ನೀವು ಅದನ್ನು ನೋಡಿದರೆ ನಿಮಗೆ ಇದು ಈಸಿಯಾಗಿ ಅರ್ಥ ಆಗುತ್ತೆ. ಆ್ಯಂಡ್ ಪೈಥಾನ್ ಈಸ್ ಅ ಇಂಟರ್ಪ್ರೆಟೆಡ್ ಲ್ಯಾಂಗ್ವೇಜ್. ಸೊ ಇಂಟರ್ಪ್ರೆಟೆಡ್ ಅಂತ ಅಂದರೆ ಇದು ಒಂದು ಟ್ರಾನ್ಸ್ಲೇಟರ್, ಅಂದರೆ ಮಷಿನ್ ಕೋಡಿಂದ, ನಾರ್ಮಲ್ ಕೋಡಿಂದ ಈ ಮಷಿನ್ ಕೋಡ್ಗೆ ಟ್ರಾನ್ಸ್ಲೇಟ್ ಮಾಡುತ್ತೆ. ಸೊ ಈ ಇಂಟರ್ಪ್ರಿಟರ್ ಅಂತ ಅದ್ರ ಡೆಫಿನಿಷನ್ ಏನಂತ ಅಂದರೆ, ಇದು ಲೈನ್ ಬೈ ಲೈನ್ ಪ್ರೋಗ್ರಾಮ್ ಸ್ಕ್ಯಾನ್ ಮಾಡುತ್ತೆ, ಆಮೇಲೆ ಇದು ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡುತ್ತೆ. ಸಪೋಸ್ ಇದು ಎಲ್ಲ ಪ್ರೋಗ್ರಾಮ್ ಒಂದೇ ಸಲ ಎಕ್ಸಿಕ್ಯೂಟ್ ಮಾಡಿದರೆ ಎರರ್ಸ್ ತುಂಬ ಬರುತ್ತೆ. ಸೊ ಹಾಗಾಗಿ ಈ ಇಂಟರ್ಪ್ರಿಟರ್ ಏನು ಮಾಡುತ್ತೆ ಅಂದರೆ ಲೈನ್ ಬೈ ಲೈನ್ ಮಾಡುತ್ತೆ. ಸೊ ಅದಕ್ಕೆ ಈ ಪೈಥಾನ್ ಏನು ಯೂಸ್ ಮಾಡುತ್ತೆ ಅಂತ ಅಂದರೆ ಇಂಟರ್ಪ್ರಿಟರ್ ಮಾಡುತ್ತೆ. ಸೊ ಇದನ್ನು ಯೂಸ್ ಮಾಡೋದ್ರಿಂದ ಏನು ಬೆನಿಫಿಟ್ ಅಂತ ಅಂದರೆ, ನಿಮಗೆ ಎರರ್ಸ್ ಬರಲ್ಲ. ಒಂದೇ ಲೈನಲ್ಲಿ ನೀವು ಆವಾಗಲೇ ಚಟ್ ಮಾಡಿದರೆ ಸ್ಮಾಲ್ ಮಿಸ್ಟೇಕ್ ಈಸಿಯಾಗಿ ಕಂಡುಹಿಡಿಬೋದು. ಸಪೋಸ್ ಎಲ್ಲ ಪ್ರೋಗ್ರಾಮ್ ಮುಗಿದಾದ್ಮೇಲೆ ಎಕ್ಸಿಕ್ಯೂಟ್ ಮಾಡಿದರೆ ನಿಮಗೆ ಪ್ರಾಬ್ಲಮ್ಸ್ ತುಂಬ ಬರುತ್ತೆ. ಆಮೇಲೆ ಫೈಂಡ್ ಔಟ್ ಮಾಡೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ, ಆಮೇಲೆ ತುಂಬ ಟೈಮ್ ತಗೊಳ್ಳುತ್ತೆ ಅದು, ಆಮೇಲೆ ಗೊತ್ತಾಗಲ್ಲ, ತುಂಬ ಕನ್ಫ್ಯೂಷನ್ ಆಗುತ್ತೆ. ಸೊ ಅದು ಯಾವ ಥರ ಆಗುತ್ತೆ ಅಂದರೆ, ಕಂಪೈಲರ್ ಯೂಸ್ ಮಾಡ್ತಾರಲ್ವ ಅಲ್ಲಿ ಈ ಥರ ಆಗುತ್ತೆ. ಲೈಕ್ ಸಿ ಆ್ಯಂಡ್ C++, ಅದೆಲ್ಲ ಇನ್ ಜಾವಾ ಇವೆಲ್ಲ ಕಂಪೈಲರ್ ಯೂಸ್ ಮಾಡ್ತಾರೆ. ದೆನ್ ಪೈಥಾನ್ ಈಸ್ ಅ ಎಕ್ಸ್ಟೆನ್ಸಿಬಲ್. ಸೊ ಈ ಪೈಥಾನ್ ಎಕ್ಸ್ಟೆನ್ಸಿಬಲ್ ಅಂತ ಅಂದರೆ, ಯು ಕ್ಯಾನ್ ಯೂಸ್ ಅದರ್ ಲ್ಯಾಂಗ್ವೇಜ್. ನೀವು ಬೇರೆ ಲ್ಯಾಂಗ್ವೇಜು ಯೂಸ್ ಮಾಡ್ಬೋದು ಇದರಲ್ಲಿ. ಜಾವಾ ಪ್ರೋಗ್ರಾಮ್ ಆರ್ ಪೈಥಾನ್, ಈ ಪೈಥಾನಲ್ಲಿ ಸಿ, ಜಾವಾ ಅವು ಕೂಡ ನೀವು ಇದರಲ್ಲಿ ಯೂಸ್ ಮಾಡ್ಬೋದು ಈಸಿಯಾಗಿ. ಅದು ಏನಂತ ಅಂದರೆ, ಒಂದು ಮೇನ್ ಅಡ್ವಾಂಟೇಜ್, ಆಲ್ರೆಡಿ ಎಕ್ಸಿಸ್ಟಿಂಗ್ ಕೋಡ್ ಏನು ಇರುತ್ತಲ್ವ, ಸೊ ಅದನ್ನು ಕೂಡ ನೀವು ಇದನ್ನು ಮಾಡ್ಬೋದು. ಬಟ್ ನೀವು ರೀರೈಟ್ ಮಾಡೋ ಅವಶ್ಯಕತೆ ಏನಿರಲ್ಲ. ಸೊ ಅದೊಂದು ಅಡ್ವಾಂಟೇಜ್ ಆಗಿರುತ್ತೆ ಇದರಲ್ಲಿ. ಸೊ ನೆಕ್ಸ್ಟ್ ಒಂದು ಬಂದುಬಿಟ್ಟು ಪೈಥಾನ್ ಈಸ್ ಎಂಬೆಡೆಡ್. ಆಮೇಲೆ ಇಲ್ಲಿ ಏನಾಗುತ್ತೆ ಅಂದರೆ, ಯು ಕ್ಯಾನ್ ಯೂಸ್ ಪೈಥಾನ್ ಪ್ರೋಗ್ರಾಮ್ ಇನ್ ಅದರ್ ಲ್ಯಾಂಗ್ವೇಜ್ ಅಂತಂದರೆ, ನೀವು ಈ ಪ್ರೋಗ್ರಾಮನ್ನು ಬೇರೆ ಲ್ಯಾಂಗ್ವೇಜ್ ಕೂಡ ಯೂಸ್ ಮಾಡ್ಬೋದು. ಏನಂತ ಅಂದರೆ, ಈ ಪೈಥಾನ್ ಪ್ರೋಗ್ರಾಮು ಬೇರೆ ಪ್ರೋಗ್ರಾಮಲ್ಲಿ ಯೂಸ್ ಮಾಡ್ಬೋದು, ಬೇರೆ ಪ್ರೋಗ್ರಾಮ್ ಕೂಡ ಪೈಥಾನಲ್ಲಿ ಕೂಡ ಯೂಸ್ ಮಾಡ್ಬೋದು. ಸೊ ಅದು ಬಂದುಬಿಟ್ಟು ತುಂಬ ಯೂಸ್ ಆಗುತ್ತೆ ಈ ಪೈಥಾನಲ್ಲಿ. ಸೊ ಇಷ್ಟು ಇಂಪಾರ್ಟೆಂಟ್ ಫ್ಯೂಚರ್ಸ್ ಆಗಿರುತ್ತೆ. ಸೊ ಐ ಹೋಪ್ ನಿಮಗೆ ಈ ಫ್ಯೂಚರ್ಸ್ ಆಫ್ ಪೈಥಾನ್ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮೈ ಚಾನಲ್. ಥ್ಯಾಂಕ್ ಯು.